ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ನಿನ್ನೊಂದಿಗೆ ನಾನು ಯಾವಾಗಲೂ ಇರ್ತೀನಿ. ಸಂಗೀತಾಗೆ ತನಿಷಾ ಅಭಯ. ಬಿಗ್ ಬಾಸ್ ಸೀಸನ್ ಕನ್ನಡ 10ರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಹಾಗೂ ತನಿಷಾ ಮಧ್ಯೆ ಎಲ್ಲವೂ ಸರಿ ಹೋಯ್ತಾ ಗೊತ್ತಿಲ್ಲ. ಆದರೆ ಸಂಗೀತಾಗೆ ತನಿಷಾ ಐ ಲವ್ ಯು ಎಂದಿದ್ದಾರೆ. ನಿನ್ನೊಂದಿಗೆ ನಾನು ಯಾವಾಗಲೂ ಇರ್ತೀನಿ ಅಂತಲೂ ಸಂಗೀತಾಗೆ ತನಿಷಾ ಹೇಳಿದ್ದಾರೆ. ಸಂಗೀತಾಗೆ ಐ ಲವ್ ಯು ಎಂದು ಹೇಳಿದ ತನಿಷಾ, ನಿನಗೆ ನಾನು ಯಾವಾಗಲೂ ಇರ್ತೀನಿ ಎಂದು ಹೇಳಿದ ತನಿಷಾ. ಸಂಗೀತ ಮತ್ತು ತನಿಷಾ ಮಧ್ಯೆ ಮತ್ತೆ ಹರಡಿದ ಸ್ನೇಹ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಕಾರ್ಯಕ್ರಮದಲ್ಲಿ ಮೊದಲನೇ ವಾರ ಅಸಮರ್ಥರು ಗುಂಪಿನಲ್ಲಿ ಇದ್ದವರು ಸಂಗೀತ ಮತ್ತು ತನಿಷಾ ಒಂದೇ ಗುಂಪಿನಲ್ಲಿ ಇದ್ದ ಕಾರಣ ತನಿಷಾ, ಕಾರ್ತಿಕ್, ಸಂಗೀತ ಮಧ್ಯೆ ಆತ್ಮೀಯತೆ ಬೆಳೆಯಿತು. ಈ 3 ಜನ ಕ್ಲೋಸ್ ಫ್ರೆಂಡ್ಸ್ ಆದರು. ಆದರೆ ನಾಮಿನೇಷನ್ ವಿಷಯ ಬಂದಾಗ ಕಾರ್ತಿಕ್, ತನಿಷಾ ಮೇಲೆ ಸಂಗೀತ ಮುನಿಸಿಕೊಂಡರು. ಮೂವರ ಮಧ್ಯೆ ಭಿನ್ನಾಭಿಪ್ರಾಯ ಭುಗಿಲೆದ್ದಿತು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್, ಸಂಗೀತ ಮಧ್ಯೆ ಎಲ್ಲವೂ ಸರಿ ಇಲ್ಲ. ತನಿಷಾ, ಸಂಗೀತ ಮಧ್ಯೆಯೂ ಅಸಮಾಧಾನ ಇದೆ. ಹೀಗಿರುವಾಗಲೇ ಸಂಗೀತಾಗೆ ತನಿಷಾ ಐ ಲವ್ ಯು ಎಂದಿದ್ದಾರೆ. ನಿನ್ನೊಂದಿಗೆ ನಾನಿದ್ದೇನೆ ಅಂತೇಳಿ ಸಂಗೀತಾಗೆ ತನಿಷಾ ಅಭಯವನ್ನು ನೀಡಿದ್ದಾರೆ. ಮತ್ತು ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದ 12ನೇ ವಾರಾಂತ್ಯಕ್ಕೆ ಸಿರಿ ಎಲಿಮಿನೇಟ್ ಆದರು. ಸಿರಿ ಔಟ್ ಆದ್ಮೇಲೆ ಸಂಗೀತ ಕಣ್ಣೀರು ಸುರಿಸಿದರು. ಈ ವೇಳೆ ಸಂಗೀತ ಅವರನ್ನು ತನಿಷಾ ಸಮಾಧಾನ ಮಾಡಿ ಸರಿಪಡಿಸಿದರು. ನಾನು ಸಿರಿ ಅವರ ಜೊತೆಗೆ ಎಲ್ಲವನ್ನು ಶೇರ್ ಮಾಡಿಕೊಳ್ಳುತ್ತಿದ್ದೆ. ನನಗೆ ಇಷ್ಟ ಆಗಿರೋರು ಹೊರಗೆ ಹೋಗಿರೋದು ಇದೇ ಮೊದಲ ಬಾರಿ. ಈವರೆಗೂ ನನಗೆ ಇಷ್ಟ ಆದವರು ಹೊರಗೆ ಹೋಗಿಲ್ಲ ಅಂತೇಳಿ ಸಂಗೀತ ಕಣ್ಣೀರು ಸುರಿಸಿದರು. ಸಂಗೀತ ಅಳುತ್ತಿದ್ದಾಗ ನಾನು ಕೋಪ ಬಂದಾಗ ಜೋರಾಗಿ ಮಾತನಾಡ್ತೀನಿ ಅಷ್ಟೇ. ಐ ಲವ್ ಯು, ಅಳಬೇಡ, ನನಗೆ ಬೇಜಾರಾಗುತ್ತದೆ. ನಿನಗೆ ನಾನು ಯಾವಾಗಲೂ ಇರ್ತೀನಿ. ಇಲ್ಲಿ ಸಣ್ಣ ಪುಟ್ಟದ್ದು ಇಷ್ಟ ಆಗಲ್ಲ ಅಷ್ಟೇ ಎಂದು ಹೇಳಿ ತನಿಷಾ ಸಮಾಧಾನ ಪಡಿಸಿದರು. ಈ ವೇಳೆ ಮಧ್ಯೆ ಬಂದ ನಮ್ರತಾ ಐ ಲವ್ ಯು ಬೋತ್ ಎಂದರು. ಆಗ ನಮ್ರತಾ ಜೊತೆಗೆ ಭಿನ್ನಾಭಿಪ್ರಾಯ ಇತ್ತು. ಈಗ ಅದು ಕೂಡ ಪರಿಹಾರ ಆಗಿದೆ ಎಂದು ತನಿಷಾ ಅವರು ಹೇಳಿದ್ದಾರೆ. ಹಾಗಾದರೆ ಸಂಗೀತ ಹಾಗೂ ತನಿಷಾ ಮಧ್ಯೆ ಎಲ್ಲವೂ ಸರಿ ಆಯ್ತಾ? ಇಬ್ಬರು ಇನ್ಮೇಲೆ ಫ್ರೆಂಡ್ಸ್ ಆಗ್ತಾರಾ ಎಂದು ಕಾದು ನೋಡಬೇಕಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.